ಒಬ್ಬೊಬ್ಬರು ಅವರವರ ವೃತ್ತಿಯನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಆರಾಧಿಸ್ತಾರೆ, ಇಡೀ ಜೀವನವನ್ನು ಸಮರ್ಪಣೆ ಮಾಡಿಬಿಡ್ತಾರೆ. ಆದ್ದರಿಂದ ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಚಿತ್ತಚೇತನ. ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ದೀರಾ, ವಾಯ್ಸ್ ಮೆಸೇಜ್ ಕಳಿಸಿದ್ದೀರಾ. ನೀವು ಕೇಳೋವಂಥ ಪ್ರಶ್ನೆಗಳಿಗೆಲ್ಲ ಆಲ್ರೆಡಿ ಯೂಟ್ಯೂಬ್ ಚಾನಲ್ಲಿ ಉತ್ತರ ಇತ್ತು. ಅದೇನೋ ಟೆಕ್ನಿಕಲ್ ಇಶ್ಯೂಯಿಂದ ಅದು ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಆ ಚಾನಲ್ ಓಪನ್ ಆಗ್ತಾಯಿಲ್ಲ. ಆದ್ದರಿಂದ ಎಲ್ಲವನ್ನೂ ಮತ್ತೆ ನೀವು ಕೇಳುವಂಥ ಪ್ರಶ್ನೆಗಳು ಹೊಸದಾಗಿ ನೋಡೋವಂಥವ್ರು ವೀಕ್ಷಕರು ಹೊಸದಾಗಿ ಉತ್ತರಗಳನ್ನು ಕೊಡಬೇಕು. ಆದ್ದರಿಂದ ತನ್ನನ್ನು ತಾನು ಗುರೂಜಿ ಅಂದ್ಕೊಳ್ಳೋರು ಅನರ್ಹರು, ಯೋಗ್ಯತೆ ಅರ್ಹತೆ ಇಲ್ಲ, ನಾನು ಅನ್ನೋದು ಅಹಂಕಾರ, ಅದನ್ನು ಹೇಳಬಾರ್ದು ಅಂತ ಅಂದ್ಕೊಳ್ತಾರೆ. ಅಂಥವ್ರಿಗಾಗಿ ಉತ್ತರವನ್ನು ನೀಡೋದಕ್ಕೆ ಬಯಸ್ತೀನಿ. ಇಡೀ ಜಗತ್ತಿನಾದ್ಯಂತ ಯಾವುದೇ ಮೂಲೆಯಲ್ಲಿ ಒಬ್ಬ ಮನುಷ್ಯನನ್ನು ಗುರುತಿಸೋದು ಹೇಗೆ ಅಂತಂದರೆ ಈ ದೇಹಕ್ಕೆ ಇರುವಂತಹ ಹೆಸರಿನಿಂದ. ಅದು ಯಾವುದೇ ದೇಶ ಆಗಿರಲಿ, ಯಾವುದೇ ಭಾಷೆ ಆಗಿರಲಿ. ಎರಡನೇದು ಬಂದು ಅವನು ಮಾಡೋ ವೃತ್ತಿಯಿಂದ. ಈಸ್ ಎ ಕಾರ್ಪೆಂಟರ್, ಅವನು ಮರಗೆಲಸ ಮಾಡ್ತಾನೆ. ಈಸ್ ಎ ಟೈಲರ್, ಅವನು ಬಟ್ಟೆಯನ್ನು ಹೊಲಿಯುವ ಕೆಲಸ ಮಾಡ್ತಾನೆ. ಈಸ್ ಎ ವೆಲ್ಡರ್, ಅವನು ವೆಲ್ಡಿಂಗ್ ಮಾಡ್ತಾನೆ. ಈಸ್ ಎ ಡ್ರೈವರ್. ಅದೇ ಥರ ಮನುಷ್ಯನನ್ನು ಹೆಸರಿಡ್ದಕ್ಕೆ ಹೋಗ್ತಾರೆ. ಇನ್ನೊಂದು ವೃತ್ತಿಯಾಗಿ ಅವನು ಏನು ವೃತ್ತಿಯನ್ನು ಮಾಡ್ತಾ ಇರ್ತಾರೆ ಆ ವೃತ್ತಿಯನ್ನು ಹೇಳ್ತಾರೆ. ಲಾಯರ್, ಪೊಲೀಸ್, MLA, ಕೌನ್ಸಿಲರ್, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಎಷ್ಟೊಂದು ರೀತಿ ಇದೆ, ನೀವು ನೋಡ್ಬೋದು. ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರ್, ಅದರಲ್ಲಿ ಇವಾಗ ಅದೇನೋ EIT, ಬೋನ್ ಸ್ಪೆಷಲಿಸ್ಟ್, ಐ ಸ್ಪೆಷಲಿಸ್ಟ್, ಇಯರ್ ಸ್ಪೆಷಲಿಸ್ಟ್ ಏನೇನೋ ಬಂದಿದೆ. ಆದರೂ ನೀವು ಯಾವುದೇ ವೃತ್ತಿಯನ್ನು ನೋಡಿ ಅವನನ್ನು ಹೆಸರಿಡ್ದು ಕರೀತಾರೆ, ಇಲ್ಲಾಂದರೆ ಅವನು ವೃತ್ತಿ ಮಾಡೋವಂಥದ್ದನ್ನು ಕರೀತಾರೆ. ಎಳ್ನೀರು ಮಾರೋನು, ಅವನ ಹೆಸರು ಗೊತ್ತಿಲ್ಲ, ಎಳ್ನೀರು ಮಾರೋನು. ಹೂವು ಮಾರೋಳು, ಅವಳ ಹೆಸರೇನಂತ ಗೊತ್ತಿಲ್ಲ, ಆ ಬಸ್ ಸ್ಟಾಪಲ್ಲಿ ಕುಂತ್ಕೊಂಡು ಹೂವು ಮಾರ್ತಾಳೆ ಒಂದು ಛತ್ರಿ ಹಿಡ್ಕೊಂಡು. ಇದು ನಾವು ಮಾಡೋ ವೃತ್ತಿಯಿಂದ ನಮ್ಮನ್ನು ಗುರುತಿಸುವಂಥ ಒಂದು ಅದ್ಭುತವಾದಂಥ ವ್ಯವಸ್ಥೆ. ನೀವು ಸಿನಿಮಾ ರಂಗಕ್ಕೆ ಹೋಗಿ ಅಥವಾ ಯಾವುದಾದ್ರೂ ಆರ್ಟ್ ಕಾಲೇಜುಗಳಿಗೆ ಹೋದರೆ, ನಮಸ್ತೆ ಕಲಾವಿದರೆ ಬನ್ನಿ ಅಂತಾರೆ, ಹೆಸರಿಡ್ದು ಕರೆಯೋದಿಲ್ಲ, ಕಲಾವಿದರೆ ಅಂತಾರೆ. ನೃತ್ಯ ಕಲಾವಿದ, ಚಿತ್ರ ಕಲಾವಿದ, ಶಿಲ್ಪ ಕಲಾವಿದ, ಸಾಕಷ್ಟು ವಿಧ ವಿಧವಾದಂತಹ ಕಲೆಗಳು, ವಿದ್ಯೆಗಳು ಪ್ರತಿಯೊಬ್ಬರಿಗೂ ಒಲಿದಿದೆ. ಅದನ್ನು ಕಲಿತ್ಕೊಂಡು ಅದರ ಮುಖಾಂತರ ಕರೀತಾರೆ. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಟೀಚ್ ಮಾಡುವಂಥವ್ರಿಗೆ ಟೀಚರ್ಸ್ ಅಂತ ಕರೀತಾರೆ ಅಥವಾ ಮಾಸ್ಟರ್ಸ್ ಅಂತ ಕರೀತಾರೆ. ಶಿಕ್ಷಕ, ಶಿಕ್ಷಕಿ, ಉಪಾಧ್ಯಾಯರು, ಅಧ್ಯಾಪಕರು, ಇವೆಲ್ಲ ಅವರ ಒಂದು ವೃತ್ತಿ ಜೀವನವನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಇರೋವಂಥವು. ಅದೇ ರೀತಿ ಯಾರು ಆಧ್ಯಾತ್ಮವನ್ನು ಸ್ಟಡಿ ಮಾಡಿರ್ತಾರೆ ಅಥವಾ ಜೀವನವನ್ನು ಎಲ್ಲ ಆಯಾಮಗಳಲ್ಲೂ ಅನುಭವಿಸಿ ಅದನ್ನು ಎಳೆ ಎಳೆಯಾಗಿ ಬಿಚ್ಚಿ ನೋಡುವಂಥ ಪ್ರಯತ್ನ, ತಿಳಿಯುವಂಥ ಪ್ರಯತ್ನ, ಕಲಿಯುವಂಥ ಪ್ರಯತ್ನ, ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ, ಅಳವಡಿಸ್ಕೊಳ್ಳುವಂಥ ಪ್ರಯತ್ನ, ಪಾಲನೆ ಮಾಡುವಂಥ ಪ್ರಯತ್ನ ಮಾಡಿರ್ತಾರೆ. ಇವರನ್ನು ನಾವು ಗುರುಗಳು ಅಂತ ಕರಿಬಹುದು. ಅದೇ ರೀತಿ ನಾನು ಕೂಡ ಜೀವನದ ಎಲ್ಲ ಆಯಾಮಗಳನ್ನು, ಅಂದರೆ ಹುಟ್ಟಿನಿಂದ ಈ ಕ್ಷಣದವರೆಗೂ ನಾನು ಏನನ್ನು ನೋಡಿದ್ದೀನಿ, ಏನನ್ನು ಕೇಳಿದ್ದೀನಿ, ಏನನ್ನು ಓದಿದ್ದೀನಿ, ಏನನ್ನು ಅನುಭವಿಸಿದ್ದೀನಿ, ನಮ್ಮ ಗುರುಗಳನ್ನು ಏನನ್ನು ಹೇಳ್ಕೊಟ್ಟಿದ್ದಾರೆ, ಧ್ಯಾನದಲ್ಲಿ ಏನನ್ನು ಕಂಡಿದ್ದೀನಿ, ಮನೋಯಾನ ಅಂತಾರೆ, ಆಸ್ಟ್ರಲ್ ಟ್ರಾವೆಲ್ ಅಥವಾ ಸೂಕ್ಷ್ಮಯಾನ ಅಂತಾರೆ. ಇದರಲ್ಲಿ ಏನನ್ನು ತಿಳ್ಕೊಂಡಿದ್ದೀನಿ, ನಿಸರ್ಗದಲ್ಲಿ ಗಂಟೆಗಟ್ಟಲೆ ದಿನಗಟ್ಟಲೆ ಕುಂತ್ಕೊಂಡು ಅಲ್ಲಿ ನಮಗೆ ಏನು ಗೋಚರವಾಗುತ್ತೆ, ಸೂಕ್ಷ್ಮ ಅಂದ್ರೇನು, ಸ್ಥೂಲ ಅಂದ್ರೇನು, ಇದೆಲ್ಲವನ್ನು ತಿಳ್ಕೊಂಡಿರೋದ್ರಿಂದ ನಾನು ಮಾಡೋ ವೃತ್ತಿಗೆ ಹೆಸರು ಏನಪ್ಪ ಅಂತಂದರೆ ಅದನ್ನು ಗುರೂಜಿ ಅಥವಾ ಗುರುಗಳು ಅಂತ ಕರೀತಾರೆ. ಆದ್ದರಿಂದ ನನಗೆ ಹೆಮ್ಮೆ ಇದೆ ನಾನೊಬ್ಬ ಕಾರ್ಪೆಂಟರ್ ಅಂತ ಹೇಳ್ಕೊಳ್ಳೋದಕ್ಕೆ, ನನಗೆ ಹೆಮ್ಮೆ ಇದೆ ನಾನೊಬ್ಬ ಟೈಲರ್ ಅಂತ ಹೇಳ್ಕೊಳ್ಳೋದಕ್ಕೆ, ನನಗೆ ಹೆಮ್ಮೆ ಇದೆ ನಾನೊಬ್ಬ ವೈದ್ಯ ಅಂತ ಹೇಳ್ಕೊಳ್ಳೋದಕ್ಕೆ, ನನಗೆ ಹೆಮ್ಮೆ ಇದೆ ನಾನು ಶಿಕ್ಷಕ ಅಂತ ಹೇಳ್ಕೊಳ್ಳೋದಕ್ಕೆ. ಅದೇ ರೀತಿ ನಾನು ಮಾಡೋ ವೃತ್ತಿಯಲ್ಲಿ
ಎಲ್ಲರಿಗೂ ಹೇಗೆ ಹೆಮ್ಮೆ ಅನಿಸುತ್ತೋ ಅದೇ ರೀತಿ ನನಗೂ ಕೂಡ ಹೆಮ್ಮೆ ಅನಿಸುತ್ತೆ ನಾನು ಮಾಡ್ತಾ ಇರೋ ವೃತ್ತಿ ಗುರೂಜಿ ಅಂತ ಕರೆಸ್ಕೊಳ್ಳೋದಕ್ಕೆ. ಸ್ನೇಹಿತರೆ, ನೀವು ಗುರೂಜಿ ಅಂತ ಕರಿಬಾರ್ದು, ಅನರ್ಹರು ಅಂತಂದರೆ ಅದು ವೈಯಕ್ತಿಕ, ಸಾಮಾಜಿಕ ಅಲ್ಲ. ಕೆಲವರು ಮಾಡೋ ವೃತ್ತಿ ಹಿಡಿದು ಕರಿಬಾರ್ದು. ವೃತ್ತಿ ಹೆಸರಲ್ಲಿ ಕರೆದ್ರೆ ಕೆಲವರು ಕೋಪ ಬರ್ತದೆ, ಅದಕ್ಕೆ ಕರಿಬೇಡಿ ಅಂತ ಅವರೇ ಬಾಯಿ ಬಿಟ್ಟು ಹೇಳ್ತಾರೆ. ಇದು ವೈಯಕ್ತಿಕ. ಆದರೆ ಸಾಮಾಜಿಕ ಏನು ಅಂತಂದರೆ ಎಲ್ಲರೂ ಕೂಡ ಹೆಸರಿಡಿದು ಕರಿಬೋದು ಅಥವಾ ಅವ್ರು ಮಾಡ್ತಾ ಇರೋ ವೃತ್ತಿಯಿಂದನೂ ಕರಿಬೋದು. ನಮಸ್ತೆ ಡಾಕ್ಟ್ರೇ, ನನಗೆ ಹುಷಾರಿಲ್ಲ, ನನಗೆ ನೋಡಿ ಡಾಕ್ಟ್ರ್ ಅಂತ ಕರಿಬೇಡ ನೀನು, ನನಗೆ ಬಹಳ ಕೋಪ ಬರ್ತದೆ, ಯಾರಾದರೂ ಹೇಳ್ತಾರಾ? ಆದರೆ ನೀವು ಡಾಕ್ಟ್ರ್ ಕಾಮೆಂಟ್ ಮಾಡ್ತೀರಾ? ನೀವು ಡಾಕ್ಟ್ರ್ ಅಂತ ಹೇಳ್ಕೊಂಬೇಡಿ ನೀವು ಹಂಗಂತ. ಸ್ನೇಹಿತರೆ, ಇಲ್ಲಿ ಎಲ್ಲವನ್ನ ಮೇಲ್ನೋಟಕ್ಕೆ ತಿಳ್ಕೊಳ್ಳೋದು ಬೇರೆ, ಅದರ ಆಳ ಅಗಲ, ಉದ್ದ ಎತ್ತರ, ಗಾತ್ರ, ತೂಕ, ಘನತ್ವ ಇವುಗಳನ್ನು ಕೂಡ ಎಲ್ಲ ಆಯಾಮಗಳಲ್ಲೂ ಅಥವಾ ಎಲ್ಲ ಸ್ತರಗಳಲ್ಲೂ ಎಲ್ಲ ಮಜಲುಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಆದ್ದರಿಂದ ಯಾವಾಗಲೂ ಒಂದೇ ದೃಷ್ಟಿಕೋನದಲ್ಲಿ ಮಾತಾಡೋದನ್ನು ಕಲಿಬೇಡಿ. ಇದು ತಾತ್ಕಾಲಿಕವಾಗಿ ಖುಷಿ ಕೊಟ್ಟರೂ ಕೂಡ ನಿಮಗೆ ಬೇರೆಯವರಿಗೆ ಹರ್ಟ್ ಆಗುತ್ತೆ. ಆದ್ದರಿಂದ ಎಲ್ಲ ದೃಷ್ಟಿಕೋನನೂ ನೋಡೋದಕ್ಕೆ ಟ್ರೈ ಮಾಡಿ. ಅದು ಕಂಡ್ರೆ ಕಾಣಲಿ, ಬಿಟ್ಟರೆ ಬಿಡಲಿ, ನೋಡೋದಕ್ಕೆ ಟ್ರೈ ಮಾಡಿ. ಒಬ್ಬೊಬ್ಬರು ಅವರವರ ವೃತ್ತಿಯನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಆರಾಧಿಸ್ತಾರೆ, ಇಡೀ ಜೀವನವನ್ನು ಸಮರ್ಪಣೆ ಮಾಡಿಬಿಟ್ಟಿರ್ತಾರೆ. ಆದ್ದರಿಂದ ಯಾವುದೇ ಒಂದು ವಿದ್ಯೆಗಳನ್ನು, ಕಲೆಗಳನ್ನು ಕಲಿಬೇಕಾದ್ರೆ ಅದಕ್ಕೆ ಸಾಕಷ್ಟು ಸಮಯ ಹಿಡಿದಿರುತ್ತೆ. ಸುಮ್ಮನೆ ಯಾರೋ ಬಂದು ಆ ವಿದ್ಯೆಗಳನ್ನು, ಕಲೆಗಳನ್ನು ಪ್ರದರ್ಶನ ಮಾಡೋದಕ್ಕಾಗೋದಿಲ್ಲ. ಒಂದು ಪೇಂಟಿಂಗ್ ಮಾಡಬೇಕಂದ್ರೆ ಅವನು ಸಾಕಷ್ಟು ಸಮಯನ ಆ ಕಲೆಗಾಗಿ ವಿನಿಯೋಗಿಸಿರ್ತಾನೆ. ಅದೇ ರೀತಿ ಈಗ ನಾನು ಕೆಲವೊಂದು ವಿಚಾರಗಳನ್ನು ಮಾತಾಡಬೇಕಂದ್ರೆ ನನ್ನ ಜೀವನದಲ್ಲಿ 24 ವರ್ಷ ಆಗಿದೆ ಮದುವೆ ಆಗಿ. ಸುಮಾರು 6-7 ವರ್ಷ ಮಾತ್ರ ನಾನು ಮನೇಲಿದ್ದೀನಿ, ಅಂದರೆ ಹೆಂಡತಿ ಮಕ್ಕಳ ಜೊತೆ ಇದ್ದೀನಿ. ಇನ್ನು ಮಿಕ್ಕ ಎಲ್ಲ ವರ್ಷಗಳೂ ನಾನು ನಿಸರ್ಗದಲ್ಲಿದ್ದೀನಿ. ಕಲಿಕೆಗಾಗಿ ತಿಳ್ಕೊಳ್ಬೇಕು ಅನ್ನೋ ಹಂಬಲ, ಆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ, ಆ ಗ್ರಹಿಸುವಂಥದ್ದು, ಎಲ್ಲೆಲ್ಲಿ ಜ್ಞಾನ ಅಡಕವಾಗಿದೆ ಅವ್ರ ಹತ್ರ ಎಲ್ಲ ಹೋಗಿ ಮನಸ್ಪೂರ್ವಕವಾಗಿ ಶರಣಾಗತಿಯಾಗಿ, ಆತ್ಮಸಮರ್ಪಣಾ ಭಾವದೊಂದಿಗೆ ಶರಣಾಗತಿಯಾಗಿ ಕೆಲವೊಂದಷ್ಟು ವಿಚಾರಗಳನ್ನು, ಆಚಾರ ವಿಚಾರಗಳನ್ನು, ಸೂಕ್ಷ್ಮ ಸ್ಥೂಲಗಳನ್ನು, ಜೀವನದ ಎಲ್ಲ ರೀತಿಯ ಆಯಾಮಗಳನ್ನು, ಎಲ್ಲ ರೀತಿಯ ಬದುಕನ್ನು, ಎಲ್ಲ ವರ್ಗದ ಮನಸ್ಥಿತಿ ಪರಿಸ್ಥಿತಿಗಳನ್ನು ಆಳವಾಗಿ ಅಧ್ಯಯನ ಮಾಡೋದಕ್ಕೋಸ್ಕರ ವಿನಿಯೋಗಿಸಿದೆ. ಯಾವುದೇ ಸಭೆಗೆ ಹೋದರೆ, ಸತ್ಸಂಗಕ್ಕೆ ಹೋದರೆ, ಪ್ರವಚನಕ್ಕೆ ಹೋದರೆ ವಿತೌಟ್ ಪ್ರಿಪ್ರೇಷನ್ ನೀವು ಸ್ಪಾಟಲ್ಲಿ ಯಾವುದೇ ವಿಷಯ ಕೊಟ್ಟರೂ ಅದನ್ನು ಗಂಟೆಗಟ್ಟಲೆ, ದಿನಗಟ್ಟಲೆ ಮಾತಾಡಬಲ್ಲೆ. ಅಷ್ಟು ಈ ಸರ್ಕಲ್ ಅಂದರೆ ಈ ಒಂದು ಮೆದುಳಿನಲ್ಲಿ ಸಂಗ್ರಹವಾಗಿದೆ. ಅದು ನನ್ನ ಕಲಿಕೆಗೆ ನಾನು ವಿನಿಯೋಗಿಸಿದಂತಹ ಸಮಯದ ಒಂದು ಫಲಿತಾಂಶವೇ ಇವತ್ತು ನೀವು ನೋಡ್ತಾ ಇರೋಂಥದ್ದು. ಆದ್ದರಿಂದ ಆ ಯೂಟ್ಯೂಬ್ ಚಾನಲ್ ಕ್ಯಾನ್ಸಲ್ ಆಗಿದೆ, ಬ್ಯಾನ್ ಆಗಿದೆ, ರಿವರ್ಸ್ ಮತ್ತೆ ಬರಬಹುದು. ಅಕಸ್ಮಾತ್ ಬರಲಿಲ್ಲ ಅಂದರೂ ಎಲ್ಲವನ್ನು ಇನ್ನು ಮುಂದೆ ಬಿಡಿಸಿ ನಿಮ್ಮೊಂದಿಗೆ ಹೇಳ್ತಾ ಹೋಗ್ತೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಖಂಡಿತವಾಗಲೂ ಅದು ಅಜ್ಞಾನದಿಂದ ತುಂಬಿದ್ರು, ಮೂರ್ಖತನದಿಂದ, ದಡ್ಡತನದಿಂದ ತುಂಬಿದರೂ ಕೂಡ ಬೇರೆಯವ್ರಿಗಾದರೂ ಅದು ಉಪಯೋಗ ಆಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ನೀವು ಕೇಳಿದಂಥ ಪ್ರಶ್ನೆ ಬಹಳ ಸೂಕ್ತಕರವಾದದ್ದು. ಬಾಯಿ ಬಿಡಲ್ಲ, ಕೆಲವರು ಸುಮ್ಮನೆ ಮುಚ್ಕೊಂಡಿರ್ತಾರೆ. ಆ ರೀತಿ ಪ್ರಶ್ನೆಗಳು ಬಂದಾಗ ಮಾತ್ರ ಟ್ರಿಗರ್ ಆಗ್ತಾರೆ. ಆ ಟ್ರಿಗರ್ ಆದಾಗ ನಿಮಗೂ ಉತ್ತರ ಸಿಗುತ್ತೆ, ನಿಮ್ಮಂತಹ ಸಂಶಯ ಇರುವಂಥ ಹಲವಾರು ಜನಕ್ಕೂ ಕೂಡ ಉತ್ತರ ಸಿಗುತ್ತೆ. ಆದ್ದರಿಂದ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ, ವಾಯ್ಸ್ ಮೆಸೇಜ್ ಕಳಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ನೀವು ನಿಮ್ಮ ಯಾವುದೇ ರೀತಿಯ ಪ್ರಶ್ನೆಗಳು, ಸಂಶಯಗಳಿದ್ದರೆ, ವೈಯಕ್ತಿಕವಾಗಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ. ಸಾಮಾಜಿಕವಾಗಿರುವಂಥದ್ದು ಅಥವಾ ಆಧ್ಯಾತ್ಮಿಕವಾಗಿರುವಂಥದ್ದು ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿದ್ದರೆ ಪರಿಹಾರಕ್ಕಾಗಿ ನೇರವಾಗಿ ಬಂದು ಭೇಟಿ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ.
ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭ ದಿನ.